ಮತ್ತೊಂದು ಕಡೆ ಏನಾಗ್ತಾ ಇದೆ, ಅಧಿಕಾರ ಹಸ್ತಾಂತರ ಹೇಳಿಕೆಯನ್ನು ಕೊಟ್ಟಿದ್ದು. ಈ ಹೇಳಿಕೆಯ ಬೆನ್ನಲ್ಲೇ ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಳಗೊಳಗೆ ಶೀತಲ ಸಮರ ಶುರುವಾಗಿದೆಯಾ ಅಂತ. ಯಾವ ರೀತಿ ಗೊತ್ತಾ ಹೇಳ್ತೀನಿ ನೋಡಿ. DCM DK ಶಿವಕುಮಾರ್ ಅವರು ಒಂದು ಓಪನ್ ಹೇಳಿಕೆಯನ್ನು ಕೊಟ್ಟರು ಅಧಿಕಾರ ಹಸ್ತಾಂತರದ ಬಗ್ಗೆ. ಅದಾದ ಮೇಲೆನೆ ಕೋಲ್ಡ್ ವಾರ್ ಶುರುವಾಗಿರೋದು. ಇದು ಕಾಂಗ್ರೆಸ್ ಮನೇಲಿ ದಿನೇ ದಿನೇ ಜೋರಾಗ್ತಾ ಇದೆ ಬಣ ಕಿತ್ತಾಟ. ಮನೆಯೊಂದು 3 ಬಾಗಿಲು ಅಂತಲ್ಲ, ಅಲ್ಲ ಇನ್ನೂ ಜಾಸ್ತಿನೇ, 10, 12 ಆಗಿಬಿಟ್ಟಿದ್ದಾವೆ. ಕೆಲ ದಿನಗಳ ಹಿಂದಿಗಷ್ಟೇ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿದರು DCM. ಇದಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟರು. ಇದಾದ ಮೇಲೆ ನೋಡಿ ನಾಯಕರ ನಡುವೆ ಮನಸ್ತಾಪ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀನು ಹಂಗೆ ಹೇಳ್ಬಿಟ್ಟೆ ಅಂತ ದಿನೇ ದಿನೇ ಕಂಟ್ರೋಲ್ ತಪ್ಪದಂತ ಆಗ್ತಾ ಇದೆ. ಇಲ್ಲಿ ಗದ್ದುಗೆ ಗುದ್ದಾಟ ವಿಚಾರ. CM ಸಿದ್ದು ಹಾಗೂ DCM DK ಶಿವಕುಮಾರ್ ಬಣದ ನಡುವೆ ಕಿತ್ತಾಟ ಆಗ್ತಾ ಇರೋದಿದು. ಕೋಲ್ಡ್ ವಾರ್ ಅಂತ ಕರಿಬಹುದೇನೋ. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು. ಅದಾದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅನ್ನೋದನ್ನ ನೀವು ನೋಡಿದ್ರಿ. ಈಗೇನಾಯಿತು, ಡಾಕ್ಟರ್ G ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಅವರು ಔತಣಕೂಟಕ್ಕೆ ಕರೆದಿದ್ರು. ಹೈಕಮಾಂಡ್ ಮೂಲಕ ಅದಕ್ಕೆ ಬ್ರೇಕ್ ಹಾಕೋವಲ್ಲಿ ಸಕ್ಸಸ್ ಆದರು DCM DK ಶಿವಕುಮಾರ್ ಅವರು. ಈ ಬಜೆಟ್ ಅಧಿವೇಶನ ಬಳಿಕ ಗಂಭೀರ ಸ್ವರೂಪ ಏನಾದರೂ ಪಡ್ಕೊಳ್ಳುತ್ತಾ? ಸಂಕ್ರಾಂತಿಗೆ ನಂತರ ಸಂಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಮನೆಯೊಂದು ಹಲವಾರು ಬಾಗಿಲು ಅಂತ ಆಗ್ಬಿಟ್ಟಿದೆ. ಬಜೆಟ್ ಅಧಿವೇಶನ ಆದಮೇಲೆ ಏನಾದರೂ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತಾ ಅಥವಾ ಅದಕ್ಕೂ ಮುನ್ನೆ ಅಂದರೆ ಸಂಕ್ರಾಂತಿ ಏನಾದರೂ ಆಗುತ್ತಾ ಸಂಕ್ರಾಂತಿಲಿ ಅಂತ? ಕಾಂಗ್ರೆಸ್ ಪಕ್ಷ ಬಹುಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗಿತ್ತು. ಆದರೆ CM ಆಯ್ಕೆ ಮಾಡೋದಕ್ಕೆ 3-4 ದಿನಗಳ ಕಾಲ ಯಾವಾಗ ತೆಗೆದುಕೊಂಡ್ರೋ ಆವಾಗಲೇ ಕಾಂಗ್ರೆಸ್ ಒಂದು ರೀತಿ ಇಬ್ಬಾಗ ಆಗ್ತಿದೆ, ಮನೆಯೊಂದು 3 ಬಾಗಿಲು ಆಗ್ತಿದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅಧಿಕಾರ ಹಂಚಿಕೆ ಆಗಿಯೇ ಅವರು CM ಸ್ಥಾನವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟರು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿತ್ತು. ಅದರ ಬಳಿಕ ಇದೀಗ ಮತ್ತೆ ಈ ಒಂದು ಕೋಲ್ಡ್ ವಾರ್ ಶೀತಲ ಸಮರ ಅನ್ನೋದೇನಿದೆ ಅದು ಬಹಿರಂಗವಾಗಿ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ. ಯಾವಾಗ DK ಶಿವಕುಮಾರ್ ಅವರು ಖಾಸಗಿ ವಾಹಿನಿಯೊಂದಕ್ಕೆ ಒಂದು ಇಂಟರ್ವ್ಯೂನಲ್ಲಿ ಒಂದಿಷ್ಟು ಕಮಿಟ್ಮೆಂಟ್ಗಳಾಗಿದೆ, ಆ ಕಮಿಟ್ಮೆಂಟ್ಗಳ ಮೂಲಕ ನಾವು ಅಧಿಕಾರವನ್ನು ನಡೆಸ್ತಿದ್ದೇವೆ, ಆಡಳಿತವನ್ನು ಮಾಡ್ತಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದರ ಬಳಿಕ CM ಸಿದ್ದರಾಮಯ್ಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ರೀತಿಯಾದಂತಹ ಯಾವುದೇ ಒಡಂಬಡಿಕೆ ಒಪ್ಪಂದ ಯಾವುದೂ ಕೂಡ ಆಗಿಲ್ಲ ಅನ್ನುವಂತಹದ್ದನ್ನು ಕೊಟ್ಟರು. ಅಲ್ಲಿಂದಲೇ ಎಲ್ಲ ಗಲಾಟೆಯು ಕೂಡ ಶುರುವಾಯಿತು ಅನ್ನುವಂತಹದ್ದು ಚರ್ಚೆಯಲ್ಲಿರುವಂತಹ ವಿಚಾರ. ಅಂದರೆ ಯಾವಾಗ ಅಧಿಕಾರ ಹಂಚಿಕೆ ಅಂದರೆ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಥವಾ ಅಧಿಕಾರವನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಯಕರಿದ್ರು, ಅದೆಲ್ಲದಕ್ಕೂ ಕೂಡ CM ಸಿದ್ದರಾಮಯ್ಯ ಒಂದು ಫುಲ್ ಸ್ಟಾಪ್ ಇಟ್ಟಂಗಾಗಿತ್ತು. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂತಹದನ್ನು ಮಾತನಾಡಿದ್ರು. ಆಗ ನಿಧಾನಕ್ಕೆ ಕೋಲ್ಡ್ ವಾರ್ಗಳು ಶುರುವಾಯಿತು. ಅಲ್ಲಿಂದ ಶುರುವಾದಂತಹ ಕೋಲ್ಡ್ ವಾರ್ ಇದೀಗ ಇಲ್ಲಿಯವರೆಗೆ ಬಂದು ನಿಂತಿದೆ. ಬಹಿರಂಗ ಸಭೆಗಳು, ಬಹಿರಂಗ ಹೇಳಿಕೆಗಳು, ಡಿನ್ನರ್ ಪಾಲಿಟಿಕ್ಸು, ರಹಸ್ಯ ಸಭೆಗಳು ಸೇರಿದಂತೆ ಅನೇಕ ರೀತಿಯಾದಂತಹ ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹದ್ದು ಈಗ ಇಲ್ಲಿಯವರೆಗೂ ಬಂದು ಮುಟ್ಟಿದೆ. ಬಹಿರಂಗವಾಗಿಯೇ ನಾಯಕರುಗಳ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಸಭೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಹೈಕಮಾಂಡ್ ನಿರ್ಧಾರದಂತೆ ನಡಿಬೇಕು ಅನ್ನುವಂತಹ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಅದ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂದರೆ ರಾಜ್ಯ ನಾಯಕರು ಹೇಳಿಕೆ ಮೇಲೆ ಅವರು ಸೂಚನೆ ಕೊಟ್ಟಿರ್ತಾರೆ ಅನ್ನುವಂತಹ ಮಾತುಗಳನ್ನು, ಹೇಳಿಕೆಗಳನ್ನು ನಾಯಕರುಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ ಆಗ್ತಿದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಥವಾ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅಥವಾ ಸ್ಥಾನ ಪಲ್ಲಟ ಅನ್ನುವಂತಹದ್ದು ಏನಿದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಗುತ್ತೆ. ಇದು ಯಾವ ರೀತಿಯಾಗಿ ಎಷ್ಟು ವೇಗವಾಗಿ ಆಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.